ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2024-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. ಒಂದು ಹೊಸ ಸರ್ಕ್ಯುಲರ್ ಕೂಡ ಕೊಟ್ಟಿದ್ದಾರೆ. ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಕೂಡ ಅಪ್ಡೇಟ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ಏನು ಸರ್ಕ್ಯುಲರ್ ಬಂದು ಏನು ಮಾಹಿತಿ ಅದರಲ್ಲಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಫಿಷಿಯಲಾಗಿ 2024-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿ ನಿನ್ನೆ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಸರ್ಕ್ಯುಲರ್ ಕೂಡ ಬಂದಿದೆ. ಇದ್ರ ಪ್ರಕಾರ ನೋಡಿ ಫ್ರೆಂಡ್ಸ್, 24-25ನೇ ಸಾಲಿನ ಮೆಟ್ರಿಕ್ ನಂತರದ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ಮುಖಾಂತರ ಪರಿಶಿಷ್ಟ ಜಾತಿ ಅಥವಾ ಪಂಗಡ ವಿದ್ಯಾರ್ಥಿ ಶುಲ್ಕ ಮರುಪಾವತಿ ಮತ್ತು ರಕ್ಷಣಾ ದಳದ ಸಿಬ್ಬಂದಿಯ ಮಕ್ಕಳಿಗೆ ಆಶ್ರಿತರಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸೋ ಬಗ್ಗೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ 24-25ನೇ ಸಾಲಿನ ತಾಂತ್ರಿಕ ಶಿಕ್ಷಣ ಇಲಾಖೆಯಡಿ ಬರುವ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಪಾಲಿಟೆಕ್ನಿಕ್ನಲ್ಲಿ ಕಾಮೆಡ್ಕೆ ಹಾಗೆ CET ಮುಖಾಂತರ ಸರ್ಕಾರಿ ಅನುದಾನರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ BE BTech ಆರ್ಕಿಟೆಕ್ಚರ್ PGCET ಮುಖಾಂತರ ME MTech ಕೋರ್ಸ್ಗಳಿಗೆ ಪ್ರವೇಶ ಪಡೆದು ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿಂದ 10 ಲಕ್ಷ ರೂಪಾಯಿ ಒಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿ ಶುಲ್ಕ ಮರುಪಾವತಿ ರಕ್ಷಣಾ ದಳದ ಸಿಬ್ಬಂದಿ ಮಕ್ಕಳು ಅವರು ಕೂಡ ಏನಪ್ಪ ಅಂದರೆ ಸರ್ಕಾರಿ ಕಾಮೆಡ್ಕೆ CET ಮುಖಾಂತರ ಅಡ್ಮಿಷನ್ ಪಡೆದಿರ್ತಕ್ಕಂಥ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಅರ್ಜಿಯನ್ನು ಕೂಡ ssp.postmatric.karnataka.government.in ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಮೊದಲು ವಿದ್ಯಾರ್ಥಿ ಈ ಕೆಳಗಿನ ಕ್ರಮವನ್ನು ಕೂಡ ವಹಿಸಬೇಕು. ಏನಪ್ಪ ಅಂದರೆ CET ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕೌನ್ಸಿಲಿಂಗ್ ನಂಬರ್ನ ಅಥವಾ SSP ಐಡಿನ ಕೂಡ ಕ್ರಿಯೇಟ್ ಮಾಡಬೇಕು. ಜಾತಿ ಆದಾಯ ಪ್ರಮಾಣ ಪತ್ರ ನಂಬರನ್ನು ಮೆನ್ಷನ್ ಮಾಡಬೇಕು. ಮತ್ತು ಪೇರೆಂಟ್ಸ್ ಇನ್ಕಮ್ ಸರ್ಟಿಫಿಕೇಟ್ನು ಕೂಡ ನಮೂದಾಗಿರಬೇಕು. ವಿದ್ಯಾರ್ಥಿ ಪೋಷಕರ ಕೇಂದ್ರ ರಾಜ್ಯ ಸರ್ಕಾರಿ ಅದರಡಿ ಬರುವ ಸಂಸ್ಥೆಗಳ ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಪಿಂಚಣಿ ಪಡೆಯುತ್ತಿದ್ದಲ್ಲಿ ಅದರ ಏನಪ್ಪ ಅಂದರೆ ಈ ದೃಢೀಕರಣ ಮಾಡಿಸಿ ಈ ಅಟೆಸ್ಟೇಷನ್ ಮಾಡಿಸಿ ಅದರ ಅರ್ಜಿಯನ್ನು ಕೂಡ ನಮೂದು ಮಾಡಬೇಕು. ಡೊನೇಷನ್ ಆಡಳಿತ ಮಾಡಲು ಕೊಟ್ಟ ಪ್ರವೇಶಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಕಾರಣ ಕೂಡ ಶುಲ್ಕ ಮರುಪಾವತಿ ಅಂದರೆ ಮ್ಯಾನೇಜ್ಮೆಂಟ್ ಕೊಟ್ಟಾದರೆ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿಗೆ ಅರ್ಹರಿರುವುದಿಲ್ಲ. ಹಾಗಾಗಿ ರಕ್ಷಣಾ ದಳ ಸಿಬ್ಬಂದಿ ಮಕ್ಕಳು ಏನು ಮಾಡಬೇಕಂದ್ರೆ ನಾನ್ ಕಮಾಂಡೆಂಟ್ ರ್ಯಾಂಕ್ಸ್ ಅಥವಾ ಜೂನಿಯರ್ ಕಮಾಂಡೆಂಟ್ ಬಿಲೋ ರ್ಯಾಂಕ್ ಹೋಲ್ಡರ್ ಇರ್ತಕ್ಕಂಥ ಅಧಿಕಾರಿಗಳ ಸೇವೆ ಸಲ್ಲಿಸ್ತಾ ಇದ್ದರೆ ಅವ್ರ ತಂದೆ ತಾಯಿಗಳು ಅಂಥವ್ರು ಎಲಿಜಿಬಲ್ ಇರ್ತಾರೆ. ಮತ್ತು ಅದ್ರ ಜೊತೆಗೆ ಅವರು ಕೂಡ SSP ಕ್ರಿಯೇಟ್ ಮಾಡಬೇಕು. ಡಿಫೆನ್ಸ್ ಸರ್ವಿಸ್ ಸರ್ಟಿಫಿಕೇಟ್ನು ಕೂಡ ಏನಪ್ಪ ಅಂದರೆ ಈ ದೃಢೀಕರಣ ಮಾಡಿಸಿ ಅಟೆಸ್ಟೇಷನ್ ಮಾಡಿಸಿ ಅದನ್ನು ಕೂಡ ಅರ್ಜಿನೂ ಕೂಡ ನಮೂದು ಮಾಡಬೇಕು. ಆಮೇಲೆ ಅರ್ಜಿನೂ ಕೂಡ ಸಲ್ಲಿಸಬೇಕು. ಅಟೆಸ್ಟೇಷನ್ ಮಾಡಿಸ್ಕೊಳ್ಳಿಕ್ಕೆ ನೋಡಿ ಫ್ರೆಂಡ್ಸ್, ಅರ್ಜಿ ಸಲ್ಲಿಸೋ ಮುಂಚೆ ವಿದ್ಯಾರ್ಥಿಗಳ ತಂದೆ ತಾಯಿಗಳ ಸ್ಯಾಲ್ರಿ ಸರ್ಟಿಫಿಕೇಟು ಅಥವಾ ಆದಾಯ ತೆರಿಗೆ ರಿಟರ್ನ್ ಸರ್ಟಿಫಿಕೇಟು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ attestation.ssp.karnataka.government.in ಮುಖಾಂತರ ಅಪ್ಲೋಡ್ ಮಾಡುವುದು ಮತ್ತು ಅದರ ಜೊತೆಗೆ ಅಟೆಸ್ಟೇಷನ್ ಐಡಿನ ಕೂಡ ಎಂಟ್ರಿ ಮಾಡಿ ನಂತರ ಏನಪ್ಪ ಅಂದರೆ sign.ssp.karnataka ಮುಖಾಂತರ ಎಲ್ಲ ದಾಖಲಾತಿಗಳನ್ನು ದೃಢೀಕರಣ ಮಾಡಿ ಅದರ ನಂತರ ಅಫಿಷಿಯಲಾಗಿ SSP ಇದರಲ್ಲಿ ಕೂಡ ವೆಬ್ಸೈಟ್ನಲ್ಲಿ ಅರ್ಜಿಯಲ್ಲಿ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಮಾತ್ರ NPSA ಲಿಂಕ್ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಧಾರ್ ನಂಬರ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿಸ್ಲಿಕ್ಕೆ ವಿದ್ಯಾರ್ಥಿಗಳು ಕೂಡ ತಿಳಿಸಿದ್ದಾರೆ. ಸೊ ಹಾಗಾಗಿ ಇದು ಅಫಿಷಿಯಲಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸಬೇಕು. ಮತ್ತು ಸರ್ಟಿಫಿಕೇಟ್ ಡಿಫೆನ್ಸಲ್ಲಿ ಓದ್ತಾ ಇರ್ತಕ್ಕಂಥ ತಂದೆ ತಾಯಿಯರ ಮಕ್ಕಳಿಗೆ ಯಾರು ಓದ್ತಾ ಇದ್ದಾರಲ್ಲ ಅಂಥವ್ರ ಮಕ್ಕಳಿಗೆ ಏನಪ್ಪ ಅಂದರೆ ವರ್ಕ್ ಮಾಡಿದ್ರೆ ಅವ್ರಿಗೆ ಸರ್ಟಿಫಿಕೇಟ್ನು ಕೂಡ ಕೊಡಬೇಕಾಗುತ್ತೆ. ಸರ್ಟಿಫಿಕೇಟ್ನ ಅಟೆಸ್ಟೇಷನ್ ಮಾಡಿಸಿ ನಂತರ ಅಪ್ಲೋಡ್ ಕೂಡ ಮಾಡಬೇಕಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಈ ಪರ್ಟಿಕ್ಯುಲರ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸ್ಕಾಲರ್ಶಿಪ್ ಪಡಿಬೇಕಂತಿದ್ರೆ ಈ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿ ಅರ್ಜಿನ ಕೂಡ ಸಲ್ಲಿಸಬೇಕು ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಫೈನಲಿ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.